ಹಾಯ್ ಪ್ರೇಕ್ಷಕರೇ, ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಕಾರ್ಡ್ಬೋರ್ಡಲ್ಲಿ ವಾಲ್ ಹ್ಯಾಂಗಿಂಗ್ ಕ್ರಾಫ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಕಾರ್ಡ್ಬೋರ್ಡ್ನ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಮಧ್ಯದಲ್ಲಿ ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಪೇಪರ್ ಪ್ಲೇಟ್ಸ್ ತೊಗೊಂಡಿದ್ದೀನಿ. ಪೇಪರ್ ಪ್ಲೇಟ್ಸ್ ತೊಗೊಂಡು ಈ ರೀತಿ ಮಧ್ಯಕ್ಕೆ ಈ ರೀತಿ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಬೇಕು. ಈ ರೀತಿ ಕಟ್ ಮಾಡ್ಕೊಂಡು ಮತ್ತೆ ಮಧ್ಯಕ್ಕೆ ಕಟ್ ಮಾಡ್ಕೊಬೇಕು. 4 ಪೀಸ್ ಬರೋ ರೀತಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಇಷ್ಟೊಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನೀವು ಇಷ್ಟು ಕಟ್ ಮಾಡ್ಕೊಳ್ಳಿ. ನೋಡಿ, B7000 ಗಮ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಯಾವ ಗಮ್ ಬೇಕಾದ್ರೆ ಯೂಸ್ ಮಾಡ್ಬೋದು. ಗ್ಲೂ ಗನ್ನು, ಫೆವಿಕಲು ಯಾವ್ದು ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ನೋಡಿ, ಈ ರೌಂಡ್ ಇದೆಯಲ್ಲ, ಇದ್ರ ಮೇಲೆ ಇದನ್ನು ಹೀಗೆ ಇಟ್ಕೊಂಡು ಅಂಟಿಸ್ಬೇಕು. ರೌಂಡ್ ಮೇಲೆ ಬರಬೇಕು, ಆಯಿತಾ? ಒಂದೊಂದನ್ನೇ ರೌಂಡ್ ಮೇಲೆ ಅಂಟಿಸ್ಕೊಳ್ಳಿ. ಈ ಫಂಕ್ಷನ್ಗಳು, ಮದುವೆ ಮತ್ತು ಸೀಮಂತ ಈ ರೀತಿ ಫಂಕ್ಷನ್ಗಳೆಲ್ಲ ಆಗುತ್ತಲ್ಲ, ಅದಾದಮೇಲೆ ಎಂಗೇಜ್ಮೆಂಟು, ಈ ರೀತಿ ಸಣ್ಣ ಸಣ್ಣ ಫಂಕ್ಷನ್ಗಳೆಲ್ಲ ಆದಮೇಲೆ ಈ ರೀತಿ ಪೇಪರ್ ಪ್ಲೇಟು ಯೂಸ್ ಆ್ಯಂಡ್ ಥ್ರೋ ಉಳಿದಿರುತ್ತಲ್ವ, ಅದರಿಂದ ನೀವು ಈ ರೀತಿ ಪ್ಲೇಟ್ಸ್ ತೊಗೊಂಡು ಈ ರೀತಿ ಯೂಸ್ ಮಾಡಿ ಒಳ್ಳೆ ಕ್ರಾಫ್ಟು ವಾಲ್ ಹ್ಯಾಂಗಿಂಗ್ ಎಲ್ಲ ಮಾಡ್ಬೋದಾಯ್ತಾ. ಈ ರೀತಿ ಇರೋರು ಈ ರೀತಿ ಯೂಸ್ ಮಾಡ್ಕೊಳ್ಳಿ. ಸುಮ್ಮನೆ ವೇಸ್ಟಾಗಿ ಇರೋ ಬದಲು, ಅದನ್ನು ಬಿಸಾಕೋ ಬದಲು ಈ ರೀತಿ ಯೂಸ್ ಮಾಡಿ ವಾಲ್ ಹ್ಯಾಂಗಿಂಗ್ ಮಾಡಿದ್ರೆ ಸೂಪರಾಗಿ ಕಾಣುತ್ತೆ. ಮನೆಯಲ್ಲಿ ವಾಲ್ ಡೆಕೋರೇಟ್ ಆದಂಗೆ ಆಗುತ್ತೆ ಮತ್ತು ವೇಸ್ಟು ಆಗಲ್ಲ. ನೋಡಿ, ಈ ರೀತಿ ಫುಲ್ಲಾಗಿ ಒಂದು ರೌಂಡ್ ಅಂಟಿಸ್ಕೊಳ್ಳಿ. ಈ ರೀತಿ ಆ ಗೆರೆ ಮೇಲೆ ಬರಬೇಕು. ನೋಡಿ, ಈ ರೌಂಡು ನಾನು ಒಂದು ಪ್ಲಾಸ್ಟಿಕ್ ಡಬ್ಬದ್ದು ಕ್ಯಾಪ್ ಬರುತ್ತಲ್ಲ, ಮುಚ್ಚಳ, ಅದರಿಂದ ರೌಂಡ್ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಮಧ್ಯದಲ್ಲಿ ರೌಂಡ್ ಮಾರ್ಕ್ ಹಾಕ್ಕೊಂಡಿದ್ದೀನಲ್ಲ, ಅದು ಒಂದು ಕ್ಯಾಪ್ ತೊಗೊಂಡು ಹಾಕ್ಕೊಂಡಿರೋದು. ನೀವು ಬೇಕಾದ್ರೆ ರೌಂಡು ಯಾವುದರಿಂದ ಬೇಕಾದ್ರೆ ಇಷ್ಟೇ ರೌಂಡ್ ಮಾರ್ಕ್ ಹಾಕ್ಕೊಳ್ಳಿ, ಆಯಿತಾ? ಯಾವ್ದಾರು ಟ್ಯಾಪ್ ಇದ್ದರೆ ಅದು. ನೋಡಿ, ಒಂದು ರೌಂಡ್ ಫಿನಿಶ್ ಆಗಿದೆ. ನೆಕ್ಸ್ಟ್ ಇದೆಯಲ್ಲ, ಅದ್ರ ಮೇಲೆ ಇನ್ನೊಂದು ರೌಂಡು ಈ ರೀತಿ ಅಂಟಿಸ್ಕೊಬೇಕು. ಈ ರೀತಿ ನೀಟಾಗಿ ರೌಂಡ್ ಮೇಲೆ ಬರೋ ಥರ ಅಂಟಿಸ್ಕೊಳ್ಳಿ. ಇನ್ನೊಂದು ರೌಂಡು. ಯಾವ್ದಾರ ರೌಂಡು ಕ್ಯಾಪಿಂದ ಈ ರೀತಿ ರೌಂಡ್ ಮಧ್ಯಕ್ಕೆ ರೌಂಡೇ ಹಾಕೋಬೇಕು. ರೌಂಡ್ ಆಗಿದ್ರೇ ಅದು ಚೆನ್ನಾಗಿ ಕಾಣಿಸುತ್ತೆ. ಈ ಪ್ಲೇಟಲ್ಲಿ ಎಷ್ಟು ಚೆನ್ನಾಗಿ ಕ್ರಾಫ್ಟ್ ಆಗುತ್ತಾ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ. ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆದಮೇಲೆ ನೋಡಿ, ಲಾಸ್ಟ್ವರೆಗೂ ಇದು ವಿಡಿಯೋನ ನೋಡಿ, ಸ್ಕಿಪ್ ಮಾಡಬೇಡಿ. ನೋಡಿ, ಈ ರೀತಿ ಫುಲ್ಲಾಗಿ ಅಂಟಿಸ್ಕೊಳ್ಳಿ ರೌಂಡಾಗೆ. ಈ ರೀತಿ ರೌಂಡೇ ಬರಬೇಕು. ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡೋರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಯಿತಾ? ಇನ್ನೂ ಬೇರೆಯವರಿಗೆಲ್ಲ ಯೂಸ್ ಆಗುತ್ತೆ ನೀವು ಶೇರ್ ಮಾಡಿದ್ರೆ. ನೋಡಿ, 2 ರೌಂಡ್ ಆಗಿದೆ. ಇವಾಗ ಒಂದು ರೌಂಡ್ ಫುಲ್ ಫಿನಿಶ್ ಆಯಿತು. ನೆಕ್ಸ್ಟ್ ಇವಾಗ ನೋಡಿ, ಈ ರೀತಿ ಗಮ್ ಅಂಟಬೇಕು. ಒತ್ತಿಟ್ಕೊಳ್ಳಿ ಈ ರೀತಿ ಎಲ್ಲ. ಇದು ಒಂದು ರೌಂಡ್ ಇವಾಗ ಫಿನಿಶ್ ಆಗಿದೆ. ನೆಕ್ಸ್ಟು ನೋಡಿ, ನೆಕ್ಸ್ಟು ಈ ರೀತಿ ಗಮ್ ಹಾಕಿ ಇನ್ನೊಂದು ರೌಂಡ್ ಮಾಡ್ಕೊಳ್ಳಿ. ಈ ರೀತಿ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ವೀಡಿಯೋಸು ಹಾಕ್ತಾಯಿರ್ತೀನಿ, ಐಡಿಯಾಸ್ ಹಾಕ್ತಾಯಿರ್ತೀನಿ, ಹೊಸ ಕ್ರಾಫ್ಟ್ಸ್ ಹಾಕ್ತಾಯಿರ್ತೀನಿ, ಹೊಸ ಬಿಸ್ನೆಸ್ ಐಡಿಯಾಸ್ ಹಾಕ್ತಾಯಿರ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ನಿಮಗೆ ಐಡಿಯಾಸ್ ಎಲ್ಲ ಗೊತ್ತಾಗ್ತಾ ಇರುತ್ತೆ. ಸೊ ನೀವು ಹೊಸ ಇನ್ನೂ ಐಡಿಯಾ ಥಿಂಕ್ ಮಾಡ್ಬೋದು. ನೀವು ಚಾನಲ್ನ ಲೈಕ್ ಮಾಡೋದ್ರಿಂದ, ಕಮೆಂಟ್ ಮಾಡೋದ್ರಿಂದ ನಮಗೂ ಒಂದು ಪ್ರೋತ್ಸಾಹ ಸಿಗುತ್ತೆ ಕ್ರಾಫ್ಟ್ಸ್ ಮಾಡೋಕ್ಕೆ ಮತ್ತು ಬಿಸ್ನೆಸ್ ಐಡಿಯಾ ಹೇಳೋಕ್ಕೆ. ನಿಮ್ಮ ಪ್ರೋತ್ಸಾಹದಿಂದ ನಮಗೆ ಒಳ್ಳೊಳ್ಳೆ ಐಡಿಯಾ ಬರುತ್ತೆ. ಸೊ ಅದಕ್ಕೋಸ್ಕರ ಕಮೆಂಟು, ಲೈಕ್ ಎಲ್ಲ ಮಾಡಿ. ನೋಡಿ, ಇದು ಇವಾಗ ಈ ಒಂದು ರೌಂಡು, ನೆಕ್ಸ್ಟ್ ರೌಂಡು ಫಿನಿಶ್ ಆಗಿದೆ. ಇವಾಗ ನೋಡಿ, ನಾನು ಲಿಕ್ವಿಡ್ ಕವರ್ ತೊಗೊಂಡು ಈ ರೀತಿ ಕ್ಲೀನ್ ಮಾಡ್ಕೊಂಡು ಲಿಕ್ವಿಡ್ ಕವರ್ನ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಆಯಿತಾ? ನೋಡಿ, ಸರ್ಕಲ್ ಶೇಪಲ್ಲಿ
ಸರ್ಕಲ್ ಶೇಪಲ್ಲಿ ಲಿಕ್ವಿಡ್ ಕವರ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಅಂಟಿಸ್ಕೊಳ್ಳಿ. ಗಮ್ ಹಾಕಿ ಮಧ್ಯದಲ್ಲಿ ಈ ರೀತಿ ಗಮ್ ಹಾಕಿ ಅಂಟಿಸ್ಕೊಳ್ಳಿ. ನೀಟಾಗಿ ಅಂಟ್ಕೊಳ್ಳಿ. ಲಿಕ್ವಿಡ್ ಕವರಿಂದ ಒಳಗಿದೆಯಲ್ಲ, ಲಿಕ್ವಿಡ್ ಕವರ್ ಒಳಗೆ ಈ ರೀತಿ ಕಾಣಿಸುತ್ತಾಯ್ತಾ ನೋಡಿ. ಇದು ಸಿಲ್ವರ್ ಕಲರ್ ಆಗಿ ಕಾಣಿಸುತ್ತದು ಒಳಗೆ. ನೋಡಿ ಮಧ್ಯದಲ್ಲಿ ಕನ್ನಡಿ ಇಟ್ಟಂಗೆ ಕಾಣಿಸ್ತಿದೆಯಲ್ವಾ, ಮಿರರ್ ಇಟ್ಟಂಗೆ. ಅದಕ್ಕೋಸ್ಕರ ಲಿಕ್ವಿಡ್ ಕವರ್ನ ಯೂಸ್ ಮಾಡಿದ್ದೀನಿ. ನೀವು ಹೊರಗಿಂದ ತೊಗೊಳೋ ಅವಶ್ಯಕತೆನೇ ಇಲ್ಲ. ನೋಡಿ ಇದು ನೆಕ್ಸ್ಟ್ ರೌಂಡ್ ಇದ್ರ ಮೇಲೆ ಹಾಕ್ತಾಯಿದ್ದೀನಿ ನೋಡಿ. ಅದ್ರ ಮೇಲೆ ಇನ್ನೊಂದು ರೌಂಡನ್ನ ಅಂಟಿಸ್ತಾ ಇದ್ದೀನಿ ನೋಡಿ ಈ ರೀತಿ. ಮಧ್ಯದಲ್ಲಿ ಮಿರರ್ ಇಟ್ಟರೆ ಚೆನ್ನಾಗಿಡುತ್ತೆ, ಅದಕ್ಕೆ ಮಿರರ್ ತೊಗೊಳೋ ಅವಶ್ಯಕತೆಯೇ ಇಲ್ವಲ್ಲ. ಈ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಲಿಕ್ವಿಡ್ ಕವರಿಂದ. ಇಲ್ಲಿ ಮಧ್ಯದಲ್ಲಿ ಎಲ್ಲರೂ ಮಿರರ್ ಇಡೋ ಐಡಿಯಾ ಇತ್ತು. ಸೊ ಮಿರರ್ ತೊಗೊಳಕ್ಕಾಗಲಿಲ್ಲ ನೋಡಿ. ಈ ರೀತಿ ಐಡಿಯಾ ಮಾಡಿದ್ದೀನಿ ನೋಡಿ. ಇವಾಗ ಅದೇ ಕವರಿಂದ, ಲಿಕ್ವಿಡ್ ಕವರಿಂದ ಇನ್ನೊಂದು ಈ ರೀತಿ ಶೇಪಲ್ಲಿ ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೊತಾ ಇದ್ದೀನಿ. ಅದೇ ಲಿಕ್ವಿಡ್ ಕವರಿಂದ ನೋಡಿ ಈ ರೀತಿ ಈ ಶೇಪಲ್ಲಿ ಕಟ್ ಮಾಡ್ಕೊಬೇಕು ನೋಡಿ. ಅಲ್ಲಿ ಮಧ್ಯೆ ಅಲ್ಲಿ ಅಂಟಿಸ್ಕೊಳ್ಳಿ ಗಮ್ ಹಾಕಿ. ನೋಡಿ ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಗಮ್ ಹಾಕ್ಕೊಂಡು ಮಧ್ಯದಲ್ಲಿ ಆ ಪೀಸ್ನ ಅಂಟಿಸ್ಕೊಳ್ಳಿ. ಮಿರರ್ ಇಡೋ ಜಾಗದಲ್ಲಿ ಇದನ್ನ ಇಟ್ಟರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಮಿರರ್ ಥರನೇ ಕಾಣಿಸ್ತಾ ಇದೆ, ಕನ್ನಡಿ ಥರ ಅಲ್ವಾ. ಎಲ್ಲರೂ ಈ ಐಡಿಯಾನ ಯೂಸ್ ಮಾಡ್ಕೊಳ್ಳಿ ಆಯಿತಾ. ಮಿರರ್ ಇಲ್ಲ ಅನ್ನೋರು ಚಿಂತೆ ಬೇಡ ಆಯಿತಾ. ನೋಡಿ ಈ ರೀತಿ ಮಿರರ್ನ ಈ ರೀತಿಯಾಗಿ ಉಪಯೋಗಿಸ್ಬೋದು. ಲಿಕ್ವಿಡ್ ಕವರ್ನ ಈ ರೀತಿಯಾಗಿ ಉಪಯೋಗಿಸಿಕೊಂಡು ಈ ರೀತಿ ಮಿರರ್ನ ಮಾಡ್ಬೋದು ನೋಡಿ. ಮಧ್ಯೆ ಈ ರೀತಿ ಅಂಟಿಸ್ಕೊಳ್ಳಿ. ಎಲ್ಲ ಆ ಗ್ಯಾಪ್ ಇರೋ ಜಾಗದಲ್ಲೆಲ್ಲ ಗಮ್ ಹಾಕಿ ಈ ರೀತಿ ಅಂಟಿಸ್ಕೊಬೇಕು ಒಂದೊಂದೇ ನೋಡಿ ಈ ರೀತಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇದು ವಾಲಿಗಿಟ್ರೆ ಇನ್ನೂ ಸೂಪರಾಗಿ ಕಾಣಿಸ್ತೆ ನೋಡಿ. ಫುಲ್ ಫಿನಿಶ್ ಆಗಿದೆ ಇವಾಗ ನೋಡಿ. ಫುಲ್ ಅಂಟಿಸ್ಕೊಂಡಿದ್ದೀನಿ ನೋಡಿ. ಇವಾಗ ಫುಲ್ಲು ಈ ರೀತಿ ಒತ್ತಿಟ್ಕೊಳ್ಳಿ ಅಂಟ್ಲಿ ಗಮ್ಮು ನೀಟಾಗಿ. ಅದಾದಮೇಲೆ ನೋಡಿ ಫಿನಿಶ್ ಆಗಿದೆ ಇವಾಗ. ನೋಡಿ ಹಿಂದೆ ಈ ರೀತಿ ಗಮ್ ಟೇಪು, ಡಬಲ್ ಸೈಡ್ ಗಮ್ ಟೇಪ್ ಬರುತ್ತಲ್ಲ, ಅದನ್ನು ತೊಗೊಂಡು ಅಂಟಿಸ್ತಾ ಇದ್ದೀನಿ ನೋಡಿ. ಹಿಂದೆ ಈ ರೀತಿ ಡಬಲ್ ಸೈಡ್ ಗಮ್ ಟೇಪ್ ಇದೆಯಲ್ಲ, ಅದನ್ನು ತೊಗೊಂಡು ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಂಡು ಮೇಲೊಂದು ಕಟ್ ಪೀಸು, ಕೆಳಗೊಂದು ಪೀಸ್ ಅಂಟಿಸ್ಕೊಳ್ಳಿ ಆಯಿತಾ. ನೋಡಿ ಈ ರೀತಿ ಅಂಟಿಸ್ಕೊಳ್ಳಿ ಕೆಳಗೆ ಮೇಲೆ. ನೋಡಿ ಈ ರೀತಿ ಎರಡು ಸೈಡು ಅಂಟಿಸ್ಕೊಂಡು ಇದನ್ನು ನಾವಿವಾಗ ವಾಲಲ್ಲಿ ಇಟ್ಟು ನೋಡೋಣ ಹೇಗೆ ಕಾಣಿಸ್ತೆ ಅಂತ. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ವಲ್ಲ ನೋಡಿ. ವಾಲಲ್ಲಿ ಇಟ್ಟಾದ್ಮೇಲೆ ಈ ರೀತಿ ಕಾಣಿಸುತ್ತೆ ನೋಡಿ. ಡೆಕೋರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಥ್ಯಾಂಕ್ ಯು.